ಫ್ರೆಂಡ್ಸ್, ನಾನು ಫಸ್ಟ್ PU ಮಿಡ್ಡಲ್ಲಿ ಇರಬೇಕಾದ್ರೆ ಅಂದರೆ ಹತ್ರ 9 ವರ್ಷಗಳಿಂದ ನನ್ನ ಹತ್ರ ಒಂದು LG ಕೀಪ್ಯಾಡ್ ಸ್ಮಾರ್ಟ್ಫೋನ್ ಇತ್ತು. ಸೊ ಅದಾದ ತಕ್ಷಣ ಈ 9 ವರ್ಷಗಳ ಗ್ಯಾಪಲ್ಲಿ ನಾನು ತುಂಬ ಬೇರೆ ಬೇರೆ ಸ್ಮಾರ್ಟ್ಫೋನ್ಸ್ಗಳನ್ನ ಯೂಸ್ ಮಾಡಿಕೊಂಡೆ. ಬಟ್ LG ಫೋನ್ಸ್ಗಳನ್ನ ನೋಡಿರಲಿಲ್ಲ. ಸೊ ಈ 9 ವರ್ಷಗಳ ನಂತರ ನಾವು ಮತ್ತೊಂದು ಬ್ರ್ಯಾಂಡ್ ನ್ಯೂ LG ಎಕ್ಸ್ಪೀರಿಯನ್ಸ್ನ ಪಡಿತಾ ಇದ್ದೀನಿ. ಸೊ ಈ ಬ್ರ್ಯಾಂಡ್ ನ್ಯೂ ಫೋನನ್ನು ನಮಗೆ LGನವರೇ ಕಳಿಸ್ಕೊಡ್ತಿದ್ದಾರೆ. ಈ ಫೋನಲ್ಲಿ ವಿಶೇಷ ಅಂತ ಅಂದರೆ ಇದು ಮಿಲಿಟರಿ ಸ್ಟ್ಯಾಂಡರ್ಡ್ 810G ಅಂತ ಒಂದು ಸರ್ಟಿಫೈಡ್ ಆಗಿದೆ. ಇದು US ಅಲ್ಲಿ 8-9 ಥರ ಬೇರೆ ಬೇರೆ ಟೆಸ್ಟ್ಗಳನ್ನು ಮಾಡಿ ಈ ಫೋನ್ ಅದರಿರುವಂಥ ಬಿಲ್ಡ್ ಕ್ವಾಲಿಟಿನಲ್ಲಿ ಪಾಸ್ ಆಗಿದೆ. ಇಷ್ಟೇ ಅಲ್ಲದೆ 364GB ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಕ್ವಾಡ್ ಕ್ಯಾಮ್ರಾ ಎಲ್ಲ ಕೊಡ್ತಿದ್ದಾರೆ. ಸೊ ಎಲ್ಲ ಡೀಟೇಲ್ ಮಾಹಿತಿನ ತಿಳ್ಕೋಣ. ನೀವು ಇನ್ನೂ ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂತಂದರೆ ಫಾಲೋ ಮಾಡಿ, ತುಂಬ ಆ್ಯಕ್ಟಿವ್ ಆಗಿ ಅಲ್ಲಿ ನಮ್ಮನ್ನು ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಫ್ರೆಂಡ್ಸ್, ಮೊದಲನೇದಾಗಿ ನೀವಿಲ್ಲಿ ಬಾಕ್ಸ್ನ ನೋಡ್ತಾ ಇರುವಂಥದ್ದು ವೈಟ್ ಕಲರಲ್ಲಿ K42 K ಬ್ರ್ಯಾಂಡ್ ನೋಡ್ತಾ ಇದ್ದೀವಿ. ಪ್ಯೂರ್ ವೈಟ್ ಬಾಕ್ಸ್ ಆಗಿದ್ದು ಹಿಂದಿನ ಭಾಗ ಎಲ್ಲ ಪ್ಲೇನ್ ಆಗಿದೆ. ಸೈಡಿಗೆ ಬ್ರ್ಯಾಂಡ್ ನೇಮ್ ಎಲ್ಲ ನೋಡ್ತಾ ಇದ್ವಿ. ಸೊ ನಾನಿವಾಗ ಈ ಪ್ಲಾಸ್ಟಿಕ್ನ ಮೊದಲು ರಿಮೂವ್ ಮಾಡ್ತಾ ಇದ್ದೀನಿ. ರಿಮೂವ್ ಮಾಡಿದ ತಕ್ಷಣ ಹಿಂದೆ ಒಂದು ಸೀಲ್ ಇದೆ, ಈ ಸೀಲನ್ನು ಬ್ರೇಕ್ ಮಾಡೋಣ ಅಂತೆ. ಓಕೆ, ಸೊ ಈ ರೀತಿಯಾಗಿ ಲೆಫ್ಟ್ ಸೈಡಿಂದ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಮೊದಲು ನಮ್ಮ ಮೇನ್ ಡಿವೈಸ್ ಕಾಣಿಸುತ್ತೆ. ಇದರ ಮೇಲೆಲ್ಲ ಇದರ ಸ್ಪೆಸಿಫಿಕೇಷನ್ ಹೈಲೈಟ್ ಮಾಡಿದರೆ ಇದನ್ನು ಪಕ್ಕಕ್ಕಿಡೋಣ. ಇನ್ನು ಇದನ್ನು ಬಿಟ್ಟರೆ ಒಳಗಡೆ ಡೈರೆಕ್ಟ್ಲಿ ನಿಮಗೆ ಯೂಸರ್ ಮ್ಯಾನುವಲ್ ಮತ್ತು ವಾರಂಟಿ ಕಾರ್ಡನ್ನು ನೋಡ್ತಾ ಇದ್ವಿ. ಇದರೊಂದಿಗೆ ಕೆಳಗಡೆ ಪ್ಯೂರ್ ಸಿಲಿಕಾನ್ ಟ್ರಾನ್ಸ್ಪರೆಂಟ್ ಕೇಸ್ ಕವರನ್ನು ನೋಡ್ತಾ ಇದ್ವಿ. ತುಂಬ ಒಳ್ಳೆಯ ಕ್ವಾಲಿಟಿ ಕೂಡ ಮೇಂಟೈನ್ ಮಾಡಿದರೆ, ಸ್ಮೂತ್ ಆಗಿದೆ. ಇನ್ನು ಇದನ್ನು ಸೈಡಿಗೆ ಇಡೋಣ. ಇದನ್ನು ಬಿಟ್ಟರೆ ಬ್ರ್ಯಾಂಡ್ ನ್ಯೂ 10 ವ್ಯಾಟ್ನ LG ಪವರ್ ಅಡಾಪ್ಟರ್ ನೋಡ್ತಾ ಇದ್ವಿ. ಸೊ ಒಂದು ಒಳ್ಳೆ ಕ್ವಾಲಿಟಿ ಇದೆ ಅಂತ ಕೈಯಲ್ಲಿ ಫೀಲ್ ಆಗ್ತದೆ. ಇದನ್ನು ಬಿಟ್ಟರೆ ಕೊನೆಯದಾಗಿ ಇದರಲ್ಲಿ USB to USB Type-C ಕೇಬಲ್ ಒಂದನ್ನು ಕೊಡ್ತಿದ್ದಾರೆ. ಇನ್ನು ನಮ್ಮ ಫೋನ್ನ ಬಟ್ಟೆ ಬಿಚ್ಚೋಣ. ಓ ಮೈ ಗಾಡ್, ಸಖತ್ ವ್ಯೂ ಇದೆ ಫಸ್ಟ್ ಲುಕ್ಕಲ್ಲಿ. ಮೊದಲನೇದಾಗಿ ಈ ಬ್ರ್ಯಾಂಡ್ ನ್ಯೂ ಫೋನ್ನ ಡ್ಯೂರಾಬಿಲಿಟಿ ಟೆಸ್ಟ್ ಮಾಡೋಕ್ಕೆ ನಾನು ಸಖತ್ ಇಂಟ್ರೆಸ್ಟೆಡ್ ಇದ್ದೆ. ಮೊನ್ನೆ ಈ ಫೋನ್ ನನ್ನ ಹತ್ರ ಬಂದಿತ್ತು. ಎಲ್ಲ ವೆಪನ್ಸ್ಗಳನ್ನ ಸೆಟಪ್ ಮಾಡಿಕೊಂಡು ಟೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ PR ಟೀಮ್ ಕಡೆಯಿಂದ ಮೆಸೇಜಲ್ಲಿ ನಾನು ಓದಿರಲಿಲ್ಲ. ಸೊ ಈ ಬ್ರ್ಯಾಂಡ್ ನ್ಯೂ ಫೋನನ್ನು ಮತ್ತೆ ನಾನು ರಿಟರ್ನ್ ಕಳಿಸ್ಕೊಡ್ಬೇಕಂತೆ. ಸೊ ಇದನ್ನ ಟೆಸ್ಟ್ ಮಾಡೋದು ಆಗಲ್ಲ, ನಮ್ಮ ಹತ್ರ ವೆಪನ್ಸ್ಗಳೆಲ್ಲ ಹೆವಿ ಇದೆ. ಈಗ ಆಲ್ರೆಡಿ ನಾವು ಎಷ್ಟೋ ಬೇರೆ ಬೇರೆ ಬ್ರ್ಯಾಂಡ್ ಫೋನ್ಸ್ಗಳೊಂದಿಗೆ ಸ್ಕ್ರ್ಯಾಚ್ ಟೆಸ್ಟ್, ಚಾಕು ಟೆಸ್ಟ್, ಹ್ಯಾಮರ್ ಟೆಸ್ಟ್ ಎಲ್ಲ ಪೋಕೋ X ಜೊತೆ ಮಾಡಿದ್ವಿ. ಸೊ ಅದು ನಾನು ಪರ್ಚೇಸ್ ಮಾಡಿ ಟೆಸ್ಟ್ ಮಾಡಿದ್ದೆ. ಸೊ ಇದನ್ನು ಮತ್ತೆ ಡ್ಯಾಮೇಜ್ ಏನಾದರೂ ಮಾಡಿದೆ, ಏನಾದರೂ ಸ್ಕ್ರ್ಯಾಚಸ್ ಬಂತು ಅಂತಂದರೆ ನಾನೇ ಫೈನ್ ಕಟ್ಟಬೇಕಾಗತ್ತೆ. ಇದರಲ್ಲಿ ಈ ಫೋನಲ್ಲಿರುವಂಥ ಡಿಸೈನ್ ಫಸ್ಟ್ ಲುಕ್ಕಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ ಫೋನ್ಸ್ಗಳಿಗಿಂತ ತುಂಬ ಡಿಫ್ರೆಂಟ್ ಆಗಿದೆ. ಹಿಂದಿನ ಭಾಗ ಕಂಪ್ಲೀಟ್ಲಿ ಜಿಗ್ಜ್ಯಾಗ್ ಡಿಸೈನ್ ಇದೆ ಮತ್ತು ಹೆವಿ ಪ್ಲಾಸ್ಟಿಕ್ಕನ್ನು ನೋಡ್ತಾ ಇದ್ವಿ. ಸೈಡ್ ಎಡ್ಜಸ್ ಎಲ್ಲ ಸ್ಟೇನ್ಲೆಸ್ ಕೋಟಿಂಗ್ ನೋಡ್ತಾ ಇದ್ವಿ. ಬಟ್ ಇದು ಕಂಪ್ಲೀಟ್ಲಿ ಫೈಬರ್ ಇದೆ. ಬಟನ್ಸ್ಗಳೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಮುಂದಿನ ಭಾಗ ಡಿಸ್ಪ್ಲೇನಲ್ಲಿ ಕೂಡ ಹೆವಿ ಆಗಿರುವಂಥ ಗ್ಲಾಸನ್ನು ಬಳಸಿದರೆ, ಯಾವ ಗ್ಲಾಸ್ ಇದೆ ಅಂತ ಮೆನ್ಷನ್ ಮಾಡಿಲ್ಲ. ಬಟ್ ಖಂಡಿತ ಇದು ಮಿಲಿಟರಿ ಸ್ಟ್ಯಾಂಡರ್ಡ್ 810G ಹೊಂದಿರುವಂಥ ಸರ್ಟಿಫೈಡ್ ಆಗಿರುವಂಥ ಬಿಲ್ಡ್ ಕ್ವಾಲಿಟಿ ಹೊಂದಿದೆ. ಇನ್ನು ಈ ಫೋನಲ್ಲಿರುವಂಥ ಡಿಸ್ಪ್ಲೇ 6.6 ಇಂಚಸ್ ಇರುವಂಥ HD+ ಸ್ಕ್ರೀನನ್ನು ಕೊಡ್ತಿದ್ದಾರೆ. ಈ ಪ್ರೈಸ್ ರೇಂಜಲ್ಲಿ ತುಂಬ ಬೇರೆ ಬೇರೆ ಕಂಪ್ನಿಗಳೆಲ್ಲ ಫುಲ್ HD ಸ್ಕ್ರೀನನ್ನು ಕೊಡುತ್ತೆ. ಬಟ್ ಈ ರೀತಿಯಾಗಿ ಇಷ್ಟೊಂದು ದೊಡ್ಡ ಸೈಜ್ ಮತ್ತು ಮಿಡಲ್ ಪಂಚ್ ಹೋಲ್ ಕಟ್ಟೋದೊಂದಿಗೆ ಯಾವ ಡಿಸ್ಪ್ಲೇಗಳನ್ನ ನೋಡಿಲ್ಲ. ಆ ಡಿಸ್ಪ್ಲೇಗಳನ್ನ ಈ ಡಿಸ್ಪ್ಲೇಗಳನ್ನ ಹೋಲಿಸಿದೆ ಅಂತಂದರೆ ಇಲ್ಲಿ ಬ್ರೈಟ್ನೆಸ್, ಕಲರ್ ಮತ್ತು ದೊಡ್ಡದಾಗಿರುವಂಥ ಡಿಸ್ಪ್ಲೇ ಇದೆ. ಸೊ ಇಲ್ಲಿ ಸ್ವಲ್ಪ ನಾನು ಸ್ಯಾಟಿಸ್ಫೈಡ್ ಇದ್ದೀನಿ. ಬಟ್ ಹೆವಿಯಾಗಿ ಫುಲ್ HD+ ಏನಾದರೂ ಕೊಡ್ತಿದ್ರಪ್ಪ ಅಂತಂದರೆ ಈ ಪ್ರೈಸ್ ರೇಂಜಲ್ಲಿ ದಿ ಬೆಸ್ಟ್ ಡಿಸ್ಪ್ಲೇ ಫೋನ್ ಅಂತ ಹೇಳ್ತಿದ್ದೆ. ಆದರೂ ವಿಡಿಯೋ ನೋಡಬೇಕಾದ್ರೆ ಔಟ್ಡೋರ್ನಲ್ಲಿ ಏನು ವಿಷಯಗಳೆಲ್ಲ, ಡಿಸ್ಪ್ಲೇ ಸೈಜ್ ಮಾತ್ರ ಸಖತ್ತಾಗಿದೆ. ಫುಲ್ HD+ ಇರಬೇಕಾಗಿತ್ತು. ಇನ್ನು ನಾವು ಯಾವುದೇ ಒಂದು ಸ್ಮಾರ್ಟ್ ಫೋನನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಯೂಸರ್ ಎಕ್ಸ್ಪೀರಿಯನ್ಸ್, ಪರ್ಫಾರ್ಮೆನ್ಸ್ ಮತ್ತು ಯಾವ ರೀತಿ ನನ್ನ ಸ್ಮಾರ್ಟ್ ಫೋನ್ ನನ್ನೊಂದಿಗೆ ಹೊಂದ್ಕೊಳ್ತಾ ಇದೆ, ಇಲ್ಲಿ ನನಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ, ಇದನ್ನು ತಿಳ್ಕೊಳ್ಳೋದು ತುಂಬ ಮ್ಯಾಟ್ರ್ ಆಗುತ್ತೆ. ನಾವೆಲ್ಲ ಪರ್ಫಾರ್ಮೆನ್ಸಲ್ಲಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಪ್ರೊಸೆಸರ್ ಸ್ಮಾರ್ಟ್ ಫೋನಲ್ಲಿ ತುಂಬ ಮ್ಯಾಟ್ರ್ ಆಗುತ್ತೆ. ಈ LG K42ನಲ್ಲಿ ಹೀಲಿಯೋ P22 ಪ್ರೊಸೆಸರ್ ನೋಡ್ತಾ ಇದ್ವಿ. ಇದು ತುಂಬ ಹಳೆಯ ಪ್ರೊಸೆಸರ್. ಮಿಡ್ ಎಂಡಲ್ಲಿ 8,000-9,000 ರೂಪಾಯಿಗೆ ಇದೊಂದು ಬೆಸ್ಟ್ ಪ್ರೊಸೆಸರ್ ಅಂತ ಹೇಳ್ಕೊಬೋದಿತ್ತು. ಬಟ್ ಇಲ್ಲಿ 11,000 ರೂಪಾಯಿ ಕೊಡ್ತಾ ಇದ್ವಿ ಮಾರ್ಕೆಟಲ್ಲಿ. 11,000 ರೂಪಾಯಿಗೆ ಎಷ್ಟೋ ಮಚ್ ಬೆಟರ್ ಗೇಮಿಂಗ್ G ಸೀರೀಸಲ್ಲಿ G70, 80, 90 ಪ್ರೊಸೆಸರ್ ನೋಡ್ತಾ ಇದ್ವಿ. ಬಟ್ ಖಂಡಿತ ಈ ಪ್ರೈಸ್ ರೇಂಜಲ್ಲಿ ಇದೊಂದು ಓಕೆ ಪ್ರೊಸೆಸರ್ ಅಂತ ಹೇಳ್ಕೊಬೋದು. ನಾನು ಆ್ಯಪ್ ಓಪನ್ ಮಾಡಬೇಕಾದ್ರೆ, ಇದರಂಥ ಬೇರೆ ಬೇರೆ ಫಂಕ್ಷನ್ಸ್ಗಳನ್ನ ಓಪನ್ ಮಾಡಬೇಕಾದ್ರೆ, ಸೆಟ್ಟಿಂಗ್ಸಲ್ಲಿ ಹೋಗಬೇಕಾದ್ರೆ, ಸ್ಕ್ರೀನ್ ಸ್ವೈಪ್ ಮಾಡಬೇಕಾದ್ರೆ, ಅಪ್ಲಿಕೇಶನ್ನ ಕ್ಲೋಸ್ ಮಾಡಬೇಕಾದ್ರೆ ಸ್ವಲ್ಪ ಬಫರ್ ಮತ್ತು ಲ್ಯಾಗನ್ನು ನಾನು ಇದರಲ್ಲಿ ಖಂಡಿತ ಕಾಣಿದ್ದೀನಿ. ಸೊ ಆ್ಯಪ್ ಓಪನಿಂಗ್ ಟೈಮಲ್ಲಿ ಕೂಡ
ತುಂಬ ಸ್ಲೋ ಆಗುತ್ತೆ ಕೆಲವೊಂದು ಟೈಮ್. ಸೊ ಇಲ್ಲಿ ಖಂಡಿತ ಎಲ್ ಜಿನವರು ಪ್ರೊಸೆಸರ್ಲಿ ಅಪ್ಗ್ರೇಡ್ ಮಾಡಬೇಕಾಗಿತ್ತು. ಎಲ್ ಜಿ ವಿಂಗ್ಸ್ ಆಗಿರಲಿ, ಇನ್ನಿತರ ಬೇರೆ ಬೇರೆ ಫೋನ್ಸ್ಗಳಲ್ಲಿ ಅಲ್ಲಿ ಪ್ರೊಸೆಸರ್ ಎಲ್ಲ ಚೆನ್ನಾಗಿತ್ತು. ಬಟ್ ಇದು ಮಿಡ್ ಹ್ಯಾಂಡಲ್ಲಿದೆ. ಸೊ P22 ಸ್ವಲ್ಪ ಹಳೇದಾಯಿತು, ಆದರೂ ಕೂಡ ಓಕೆ ಅಂತಲೇ ಹೇಳ್ಕೊಬೋದು. ಇನ್ನು ನಿಮಗೆಲ್ಲ ಗೊತ್ತಿರುವ ಹಾಗೆ ನಾನು ಸ್ಮಾರ್ಟ್ ಫೋನ್ಸ್ಗಳಲ್ಲಿ ಅತಿ ಹೆಚ್ಚು ಇಂಟ್ರೆಸ್ಟೆಡ್ ಮತ್ತು ಡೀಪಾಗಿ ವಿಷಯಗಳನ್ನ ತಿಳ್ಕೊಳ್ಳೋದು ಸ್ಮಾರ್ಟ್ ಫೋನ್ ಕ್ಯಾಮ್ರಾದಲ್ಲಿ ನಾನು ಹೆವಿ ಆಗಿ ಇಂಟ್ರೆಸ್ಟೆಡ್ ಇದ್ದೀನಿ. ಸೊ ಈ ಫೋನಲ್ಲಿ ಹೆವಿ ಅಂದರೆ ಹೆವಿ ಫೋಟೋಸ್ಗಳನ್ನ ತೆಗೆದಿದ್ದೀನಿ, ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಎಲ್ಲ ಡೀಟೇಲ್ಸ್ಗಳನ್ನ ನಿಮ್ಮ ಮುಂದೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಇಂಡೋರಲ್ಲಿ ತೆಗೆದಿರುವಂಥ ಫೋಟೋನ ನೀವು ಅಬ್ಸರ್ವ್ ಮಾಡ್ಕೋಬೋದು. ಇಲ್ಲಿ ಕ್ಲಾರಿಟಿ ಸಖತ್ತಾಗಿದೆ. ಪಿಕ್ಚರ್ ನೀವು ಕತ್ಲಲ್ಲಿದ್ದರೂ ಕೂಡ ಒಂದು ಒಳ್ಳೆ ಕ್ವಾಲಿಟಿ ಕೊಡುತ್ತೆ, ಮತ್ತು ಅಲ್ಲಿ ಜಾಸ್ತಿ ಬ್ಲರ್ನ ನೋಡಲ್ಲ. ಇದೊಂದು ಇಷ್ಟ ಆಯ್ತು ನನಗೆ. ಇನ್ನು ನನ್ನ ಫೇಸ್ ಕಲರ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಆಯ್ತಾ. ಇಲ್ಲಿ ನಾರ್ಮಲ್ ಪಿಕ್ಚರ್ಸ್ಗೆ ಎಷ್ಟೋ ಡಿಫ್ರೆನ್ಸ್ನ ಕಾಣ್ತಾ ಇದ್ವಿ. ಇನ್ನು ಸೆಲ್ಫಿ ಕ್ಯಾಮ್ರಾ 8 ಮೆಗಾ ಪಿಕ್ಸೆಲ್ ಕೊಡ್ತಿದ್ದಾರೆ. ಸೊ ಇಲ್ಲಿ ಈ ಕ್ಯಾಮ್ರಾ ನನಗೆ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಅಂತ ಅನಿಸಲಿಲ್ಲ. ಕ್ಲಾರಿಟಿ ತುಂಬ ಕಮ್ಮಿ ಇದೆ, ಮತ್ತು ಪಿಕ್ಚರ್ಸ್ಗಳನ್ನ ಪ್ರತಿಯೊಂದನ್ನು ತುಂಬ ಸ್ಮೂತಾಗಿ ಮಾಡುತ್ತೆ. ಆ್ಯಕ್ಚುಲಿ ಇಲ್ಲಿ ಕ್ಲಾರಿಟಿ ಕಮ್ಮಿ ಇದೆ, ಇದಕ್ಕಾಗಿ ಈ ರೀತಿ ಅಂತ ಹೇಳ್ಕೊಬೋದು. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಕೋಬೋದು, ನನ್ನ ಮುಖ ಒಂದು ರೀತಿ ಡಿಫ್ರೆಂಟ್ ಟೈಪೇ ಕಾಣಿಸುತ್ತೆ. ಬಟ್ ಸೆಲ್ಫಿನಲ್ಲಿ ನನಗೆ ಅಷ್ಟೊಂದೇನೋ ಇಂಟ್ರೆಸ್ಟಿಂಗ್ ಅಂತ ಅನಿಸಲಿಲ್ಲ. ಇಷ್ಟೇ ಅಲ್ಲದೆ ಈ ಫೋನಲ್ಲಿರುವಂಥ ಸೆಕ್ಯೂರಿಟಿ ಬಗ್ಗೆ ನೋಡೋದಾದರೆ ಇಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಕೊಡ್ತಿದ್ದಾರೆ. ಇಲ್ಲಿ ಕ್ವಿಕ್ಕಾಗಿ ಅನ್ಲಾಕ್ ಆಗುತ್ತೆ, ಕೆಲವೊಂದು ಟೈಮ್ ಸ್ವಲ್ಪ ಡಿಲೇ ಆಗುತ್ತೆ. ಬಟ್ ಪರ್ಫೆಕ್ಟಾಗಿ ಇದು ಒಂದು ಸರ್ತಿ ಟಚ್ ಮಾಡಿದ್ರೆ ಅನ್ಲಾಕ್ ಆಗೋದನ್ನು ನಾನು ತುಂಬ ಬಾರಿ ಕಂಡಿದ್ದೀನಿ. ಇಷ್ಟಲ್ಲೇ ಔಟ್ ಆಫ್ ದ ಬಾಕ್ಸ್ ಆ್ಯಂಡ್ರಾಯ್ಡ್ 10 ಒಂದಿಗೆ 364 GB ಸ್ಟೋರೇಜ್ ನನ್ನ ಹತ್ರ ಇದೆ. ಮತ್ತು ನಿಮಗೆ ಇಲ್ಲಿ ಡೆಡಿಕೇಟೆಡ್ ಸ್ಲಾಟ್ ಕೊಡ್ತಿದ್ದಾರೆ. 2 TB ತನ ನೀವು ಈ ಫೋನಲ್ಲಿ ಮೆಮರಿ ಕಾರ್ಡನ್ನು ಹಾಕೋಬೋದು. ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಕೊನೆಯದಾಗಿ 4000 mAh ಬ್ಯಾಟ್ರಿ ಒಂದಿಗೆ 10 ವ್ಯಾಟ್ನ ಪವರ್ ಅಡಾಪ್ಟರ್ ಕೊಡ್ತಿದ್ದಾರೆ. ಈ ಪ್ರೈಸ್ ರೇಂಜಲ್ಲಿ ತುಂಬ ಈ ಕಂಪ್ನಿ ಕಾಂಪಿಟೇಟ್ ಮಾಡುವಂಥ ಹಲವಾರು ಬ್ರ್ಯಾಂಡ್ಸ್ಗಳು 6000 mAh ಬ್ಯಾಟ್ರಿ ಕೊಡ್ತಿದ್ದಾರೆ, 18 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ನೋಡ್ತಾ ಇದ್ವಿ. ಬಟ್ ಇಲ್ಲಿ ಆ ಫೀಚರ್ಸ್ಗಳನ್ನ ಅದರಲ್ಲಿ ಖಂಡಿತ ಕಮ್ಮಿಯಾಗಿ ನೋಡ್ಕೊಳ್ತಾ ಇದ್ವಿ. ಬಟ್ ಕೊನೆಯದಾಗಿ ಎಲ್ ಜಿ ಬ್ರ್ಯಾಂಡ್ ಕಡೆಯಿಂದ 2 ವರ್ಷಗಳ ವಾರಂಟಿ ಸಿಗ್ತಾ ಇದೆ. ಇಲ್ಲಿ ನಿಮಗೆ ಬೇರೆ ಬ್ರ್ಯಾಂಡ್ಗಳಿಗಿಂತ 1 ವರ್ಷ ಹೆಚ್ಚು ವಾರಂಟಿ ಸಿಗ್ತಾ ಇದೆ. ಸೊ ಖಂಡಿತ ನಾನು 11,000 ರೂಪಾಯಿಗೆ ಈ ಫೋನನ್ನು ರೆಕಮೆಂಡ್ ಮಾಡೋಕ್ಕೆ ಇಷ್ಟಪಡಲ್ಲ ಆಯಿತಾ. ಇದು ಒಂದು ಲೆವೆಲ್ಗೆ ಮಿಡ್ ಎಂಡಲ್ಲಿ ಎಲ್ ಜಿನವರು ಹೊಸದಾಗಿ ಎಂಟ್ರಿ ಹೊಡಿತಿದ್ದಾರೆ. ತುಂಬ ದಿನಗಳ ನಂತರ ಬೇರೆ ಬೇರೆ ಮಿಡ್ ಎಂಡ್ ಫೋನ್ಸ್ಗಳನ್ನ ನೋಡ್ತಾ ಇದ್ವಿ. ಸೊ ಖಂಡಿತ ಇದು ಒಂದು ಬೆಸ್ಟ್ ಫೋನ್. ಬಟ್ ಸದ್ಯದ ಮಾರ್ಕೆಟಲ್ಲಿ ಕಾಂಪಿಟೇಷನ್ ಲೆವೆಲ್ ಮತ್ತು ಬೇರೆ ಬ್ರ್ಯಾಂಡ್ಸ್ ಹೋಲಿಸಿದ್ವಿ ಅಂತಂದರೆ ಖಂಡಿತ ಇದು ಒಂದು ಲೆವೆಲ್ಗೆ ಓಕೆ, ಬಟ್ ಇದು ದಿ ಬೆಸ್ಟ್ ಫೋನ್ ಅಂತ ಇಷ್ಟಪಡಲ್ಲ. ಸೊ ಇದನ್ನು ಕೂಡ ನೀವು ತೊಗೊಳ್ಬೋದು ಅಂತ ಹೇಳಿದ್ರೆ ಖಂಡಿತ ನಾನು ಇದನ್ನು ರೆಕಮೆಂಡ್ ಮಾಡಲ್ಲ. ಸೊ ಬೇರೆ ಮಾರ್ಕೆಟಲ್ಲಿ ತುಂಬ ಆಪ್ಷನ್ಸ್ಗಳಿದೆ. ಸೊ ನಿಮ್ಗೆ ಏನು ಅನಿಸುತ್ತೆ ಈ ಎಲ್ ಜಿ ಫೋನ್ಸ್ಗಳು? ಎಲ್ ಜಿ ವಿಂಗ್ ಸೀರೀಸ್ ಬಂತು, ಇನ್ನು ಕೆ ಸೀರೀಸಲ್ಲಿ ತುಂಬ ಫೋನ್ಸ್ಗಳು ಬರಲಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸಲ್ಲಿ ತಿಳಿಸೋಕ್ಕೆ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿ ವಿಡಿಯೋಗೆ ಗೈಸ್, ಸಿ ನೆಕ್ಸ್ಟ್ ಒನ್. ನಮಸ್ಕಾರ.